ಕಲಬುರಗಿಯಲ್ಲಿ ಕುಡುಕರ ಅಡ್ಡಿಯಾದ ಶಾಪಿಂಗ್ ಕಾಂಪ್ಲೆಕ್ಸ್ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿದಂತ ಶಾಪಿಂಗ್ ಕಾಂಪ್ಲೆಕ್ಸ್ ಇದು 1.80 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಕಟ್ಟಡ. ಶಾಪಿಂಗ್ ಕಾಂಪ್ಲೆಕ್ಸ್ ಮುಂಭಾಗದಲ್ಲಿ ಎಣ್ಣೆ ಹಾಕ್ತಾ ಇರುವಂತಹ ಕುಡುಕ. ಕಾಂಪ್ಲೆಕ್ಸ್ ಮುಂಭಾಗ ಮದ್ಯದ ಪ್ಯಾಕೆಟ್ ಎಣ್ಣೆ ಬಾಟಲ್ಗಳು ಅಲ್ಲಲ್ಲೇ ಬಿದ್ದಿವೆ. ಕಲಬುರಗಿ ನಗರದ ಗಾಜಿಪುರ ಬಡಾವಣೆಯಲ್ಲಿರುವಂತಹ ಕಟ್ಟಡ ಇದು. ಕಾಂಪ್ಲೆಕ್ಸ್ ಕಟ್ಟಿ 6 ವರ್ಷವಾದರೂ ಕೂಡ ಹೇಳೋರಿಲ್ಲ ಕೇಳೋರಿಲ್ಲ. ಕೋಟಿಗಟ್ಟಲೆ ಖರ್ಚು ಮಾಡಿ ಈ ಕಟ್ಟಡವನ್ನ ನಿರ್ಮಾಣ ಮಾಡಲಾಗಿದೆ. ಅಲ್ಲೇ ಎಣ್ಣೆ ಪ್ಯಾಕೆಟ್ಗಳು ಕುಡುಕರ ಅಡ್ಡೆಯಾಗಿದೆ. ಅಲ್ಲೇ ಎಣ್ಣೆ ಹೊಡಿತಾ ಇದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದಾರೆ ನೋಡಿ, ಯಾವ ರೀತಿಯಾಗಿ ಎಣ್ಣೆ ಅಲ್ಲೇ ಹೊಡಿತಾ ಇರೋದು. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈ ಕಾಂಪ್ಲೆಕ್ಸ್ ಅನ್ನ ಕಟ್ಟಲಾಗಿದೆ. 6 ವರ್ಷಗಳ ಹಿಂದೆ ಈ ಕಟ್ಟಡವನ್ನ ನಿರ್ಮಾಣ ಮಾಡಿರೋದು. ನೋಡಿ ಪ್ಯಾಕೆಟ್ ಎಷ್ಟು ಬಿದ್ದಿದೆ ಅಂತ. ಹೇಳೋರಿಲ್ಲ ಕೇಳೋರಿಲ್ಲ. ಈ ಕುರಿತು ಒಂದು ಪ್ರತ್ಯಕ್ಷ ವರದಿದೆ, ಬನ್ನಿ ನೋಡೋಣ. ಕಲಬುರಗಿ ಮಹಾನಗರ ಪಾಲಿಕೆ ವತಿಯಿಂದ ನಿರ್ಮಾಣವಾದಂತಹ ಶಾಪಿಂಗ್ ಕಾಂಪ್ಲೆಕ್ಸ್ ಇದೀಗ ಬಾರ್ ವೈನ್ ಶಾಪ್ ರೀತಿಯಾಗಿ ಅಡ್ಡೆಯಾಗಿ ಮಾರ್ಪಟ್ಟಿರುವಂತಹ ಒಂದು ವಿಚಿತ್ರ ಬೆಳವಣಿಗೆ ನಡೆದಿರುವಂತದ್ದು. ಕಲಬುರಗಿಯ ಹೃದಯ ಭಾಗ ಸೂಪರ್ ಮಾರ್ಕೆಟ್ ನಲ್ಲಿ ನಿರ್ಮಾಣವಾದಂತಹ ಈ ಒಂದು ಏನು ಶಾಪಿಂಗ್ ಕಾಂಪ್ಲೆಕ್ಸ್ ಕಳೆದ 4-5 ವರ್ಷಗಳಿಂದಲೂ ಕೂಡ ಪಾಳು ಬಿದ್ದು ಇದೊಂದು ಕುಡುಕರ ಅಡ್ಡೆ ಆಗಿರುವಂತದ್ದು. ಶಾಪಿಂಗ್ ಕಾಂಪ್ಲೆಕ್ಸ್ ನ ಮುಂಭಾಗದಲ್ಲಿ ಸಾಕಷ್ಟು ಏನು ಬೇರೆ ಬೇರೆ ರೀತಿಯ ವಿವಿಧ ಡ್ರಿಂಕ್ಸ್ ಪಾಕೆಟ್ಗಳು ಎಲ್ಲವೂ ಕೂಡ ಬಿದ್ದಿರುವಂತದ್ದು. ಆದರೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಇದ್ಯಾವುದ್ರ ಬಗ್ಗೆ ಕೂಡ ತಲೆ ಕೆಡಿಸಿಕೊಳ್ತಾ ಇಲ್ಲ. ಸುಮಾರು 1,80,00,000 ವೆಚ್ಚದಲ್ಲಿ ಈ ಒಂದು ಕಟ್ಟಡವನ್ನ 2019ರಲ್ಲಿ ನಿರ್ಮಾಣ ಮಾಡಿರುವಂತದ್ದು. ಅದಾದ ಬಳಿಕ ಈ ಒಂದು ಕಟ್ಟಡ ಶಾಪಿಂಗ್ ಕಾಂಪ್ಲೆಕ್ಸ್ ಅನ್ನ ಟೆಂಡರ್ ಮುಖಾಂತರ ಬೇರೆ ಬೇರೆಯವರಿಗೆ ಹಸ್ತಾಂತರ ಮಾಡಬೇಕಾಗಿತ್ತು. ಆದರೆ ಹಸ್ತಾಂತರವನ್ನ ಮಾಡದೆ ಟೆಂಡರ್ ನಲ್ಲೂ ಕೂಡ ಟೆಂಡರ್ ಆದಂತವ್ರಿಗೂ ಕೂಡ ಆ ಒಂದು ಟೆಂಡರ್ ನಲ್ಲಿ ಭಾಗವಹಿಸಿದವರಿಗೂ ಕೂಡ ಈ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಅನ್ನ ನೀಡದೆ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಹೆಚ್ಚಿನ ಹಣವನ್ನು ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಬೇಡಿಕೆ ಇಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅವರಿಗೂ ಕೂಡ ಕ್ಯಾನ್ಸಲ್ ಆಗಿರುವಂತದ್ದು. ಆ ಮೂಲಕ ಪಾಲಿಕೆಯ ಬೊಕ್ಕಸಕ್ಕೆ ಬರಬೇಕಾದಂತಹ ಆದಾಯಕ್ಕೆ ಬ್ರೇಕ್ ಹಾಕಿರುವಂತಹ ಒಂದಷ್ಟು ಘಟನೆಗಳು ಕೂಡ ನಡೆದಿರುವಂತದ್ದು. ಈ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಇದೀಗ ಕುಡುಕರ ಅಡ್ಡೆಯಾಗಿ ಜೊತೆಗೆ ಮೂತ್ರ ವಿಸರ್ಜನೆಯ ತಾಣವಾಗಿರುವಂತದ್ದು. ಹಾಗಾಗಿ ಇಲ್ಲಿರುವಂತಹ ಸಾಮಾಜಿಕ ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಈ ಒಂದು ಮಹಾನಗರ ಪಾಲಿಕೆಗೆ ಆದಾಯ ಬರಬೇಕಾದಂತಹ ಶಾಪಿಂಗ್ ಕಾಂಪ್ಲೆಕ್ಸ್ ಅನ್ನ ಸಾರ್ವಜನಿಕರಿಗೆ ಅಥವಾ ಉದ್ಯಮಿಗಳಿಗೆ ಅನುಕೂಲವಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರ ಬೇಡಿಕೆ ಆಗಿರುವಂತದ್ದು. ಈಗಾಗಲೇ ದೃಶ್ಯದಲ್ಲೂ ಕೂಡ ನೋಡಬಹುದು, ಕೆಲವೊಂದಷ್ಟು ಜನರು ಕೂಡ ಇಲ್ಲಿ ಬಂದು ಕುಡಿತಾ ಇರುವಂತಹ ದೃಶ್ಯಗಳು ಕೂಡ ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇರುವಂತದ್ದು. ಅಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಈ ಒಂದು ಓಪನ್ ಪ್ಲೇಸ್ ಏನಿದೆ ಆ ಒಂದು ಓಪನ್ ಪ್ಲೇಸ್ ನಲ್ಲಿ ಬಂದು ಕುಡಿದು ಆ ಬಾಟಲ್ಗಳನ್ನ ಅಥವಾ ಪ್ಯಾಕೆಟ್ ಗಳನ್ನ ಇಲ್ಲೇ ಬಿಸಾಕಿ ಹೋಗ್ತಾ ಇರುವಂತದ್ದು. ಅತಿ ಉದ್ದನೆಯ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ನಿರ್ಮಾಣವಾಗಿರುವಂತದ್ದು. ಸೊ ಹಾಗಾಗಿ ಬಹುಮಹಡಿಯ ಕಟ್ಟಡ, 2 ಮಹಡಿಯಲ್ಲಿ ಈಗ ದೃಶ್ಯದಲ್ಲೂ ಮತ್ತೊಂದು ಬಾರಿ ತೋರಿಸ್ತಾ ಹೋಗ್ತೀನಿ. ಒಟ್ಟು ಕೆಳಗಡೆ 3 ಶಾಪ್ಗಳಿರುವಂತದ್ದು, ಮೇಲ್ಗಡೆ 3 ಶಾಪ್ ಇರುವಂತದ್ದು. ಅತಿ ಉದ್ದದಲ್ಲಿ ಇರುವಂತಹ ಈ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಒಳಗಡೆ ಸಾಕಷ್ಟು ಅಂಗಡಿಗಳಿರುವಂತದ್ದು. ಸೊ ಇದು ಏನು ಸಾರ್ವಜನಿಕರಿಗೆ ಹರಾಜು ಮುಖಾಂತರ ಉದ್ಯಮಿಗಳಿಗೆ ನೀಡಿದ್ರೆ ಇದರಿಂದ ಸಾಕಷ್ಟು ಆದಾಯ ಏನು ಪಾಲಿಕೆಗೆ ಬರ್ತಾ ಇತ್ತು. ಆದ್ರೆ ಆ ಆದಾಯಕ್ಕೂ ಕೂಡ ಇದೀಗ ಪಾಲಿಕೆಯ ಮೇಯರ್ಗಳು ಮತ್ತೆ ಸದಸ್ಯರು ಬ್ರೇಕ್ ಹಾಕಿರುವಂತದ್ದು ಕಂಡು ಬರ್ತಾ ಇರುವಂತದ್ದು. ಸೊ ಹಾಗಾಗಿ ಇದನ್ನ ಆದಷ್ಟು ಬೇಗ ಟೆಂಡರ್ ಮಾಡಿ ಸಂಬಂಧಪಟ್ಟಂತವರಿಗೆ ಹಸ್ತಾಂತರ ಮಾಡಿದ್ರೆ ಅದರಿಂದ ಪಾಲಿಕೆ ಬೊಕ್ಕಸಕ್ಕೆ ಆದಾಯ ಬರುತ್ತೆ, ಅದರಿಂದ ಪಾಲಿಕೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಕೂಡ ಮಾಡಬಹುದು ಅನ್ನುವಂಥ ವಿಚಾರವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಕಲಬುರಗಿಯಲ್ಲಿ ಕುಡುಕರ ಅಡ್ಡಿಯಾದ ಶಾಪಿಂಗ್ ಕಾಂಪ್ಲೆಕ್ಸ್ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿದಂತ ಶಾಪಿಂಗ್ ಕಾಂಪ್ಲೆಕ್ಸ್ ಇದು. 1.80 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಕಟ್ಟಡ. ಶಾಪಿಂಗ್ ಕಾಂಪ್ಲೆಕ್ಸ್ ಮುಂಭಾಗದಲ್ಲಿ ಎಣ್ಣೆ ಹಾಕ್ತಾ ಇರುವಂತಹ ಕುಡುಕ. ಕಾಂಪ್ಲೆಕ್ಸ್ ಮುಂಭಾಗ ಮದ್ಯದ ಪ್ಯಾಕೆಟ್ ಎಣ್ಣೆ ಬಾಟಲ್ಗಳು ಅಲ್ಲಲ್ಲೇ ಬಿದ್ದಿವೆ. ಕಲಬುರಗಿ ನಗರದ ಗಾಜಿಪುರ ಬಡಾವಣೆಯಲ್ಲಿರುವಂತಹ ಕಟ್ಟಡ ಇದು. ಕಾಂಪ್ಲೆಕ್ಸ್ ಕಟ್ಟಿ 6 ವರ್ಷವಾದರೂ ಕೂಡ ಹೇಳೋರಿಲ್ಲ ಕೇಳೋರಿಲ್ಲ. ಕೋಟಿಗಟ್ಟಲೆ ಖರ್ಚು ಮಾಡಿ ಈ ಕಟ್ಟಡವನ್ನ ನಿರ್ಮಾಣ ಮಾಡಲಾಗಿದೆ. ಅಲ್ಲೇ ಎಣ್ಣೆ ಪ್ಯಾಕೆಟ್ಗಳು ಕುಡುಕರ ಅಡ್ಡೆಯಾಗಿದೆ. ಅಲ್ಲೇ ಎಣ್ಣೆ ಹೊಡಿತಾ ಇದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದಾರೆ ನೋಡಿ, ಯಾವ ರೀತಿಯಾಗಿ ಎಣ್ಣೆ ಅಲ್ಲೇ ಹೊಡಿತಾ ಇರೋದು. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈ ಕಾಂಪ್ಲೆಕ್ಸ್ ಅನ್ನ ಕಟ್ಟಲಾಗಿದೆ. 6 ವರ್ಷಗಳ ಹಿಂದೆ ಈ ಕಟ್ಟಡವನ್ನ ನಿರ್ಮಾಣ ಮಾಡಿರೋದು. ನೋಡಿ ಪ್ಯಾಕೆಟ್ ಎಷ್ಟು ಬಿದ್ದಿದೆ ಅಂತ. ಹೇಳೋರಿಲ್ಲ ಕೇಳೋರಿಲ್ಲ. ಈ ಕುರಿತು ಒಂದು ಪ್ರತ್ಯಕ್ಷ ವರದಿದೆ, ಬನ್ನಿ ನೋಡೋಣ. ಕಲಬುರಗಿ ಮಹಾನಗರ ಪಾಲಿಕೆ ವತಿಯಿಂದ ನಿರ್ಮಾಣವಾದಂತಹ ಶಾಪಿಂಗ್ ಕಾಂಪ್ಲೆಕ್ಸ್ ಇದೀಗ
ಬಾರ್ ವೈನ್ ಶಾಪ್ ಪ್ರೀತಿಯಾಗಿ ಅಡ್ಡೆಯಾಗಿ ಮಾರ್ಪಟ್ಟಿರುವಂತಹ ಒಂದು ವಿಚಿತ್ರ ಬೆಳವಣಿಗೆ ನಡೆದಿರುವಂತದ್ದು. ಕಲಬುರಗಿಯ ಹೃದಯ ಭಾಗ ಸೂಪರ್ ಮಾರ್ಕೆಟ್ ನಲ್ಲಿ ನಿರ್ಮಾಣವಾದಂತಹ ಈ ಒಂದು ಏನು ಶಾಪಿಂಗ್ ಕಾಂಪ್ಲೆಕ್ಸ್ ಕಳೆದ 4-5 ವರ್ಷಗಳಿಂದಲೂ ಕೂಡ ಪಾಳು ಬಿದ್ದು ಇದೊಂದು ಕುಡುಕರ ಅಡ್ಡೆ ಆಗಿರುವಂತದ್ದು. ಶಾಪಿಂಗ್ ಕಾಂಪ್ಲೆಕ್ಸ್ ನ ಮುಂಭಾಗದಲ್ಲಿ ಸಾಕಷ್ಟು ಏನು ಬೇರೆ ಬೇರೆ ರೀತಿಯ ವಿವಿಧ ಡ್ರಿಂಕ್ಸ್ ಪಾಕೆಟ್ಗಳು ಎಲ್ಲವೂ ಕೂಡ ಬಿದ್ದಿರುವಂತದ್ದು. ಆದ್ರೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಇದ್ಯಾವುದ್ರ ಬಗ್ಗೆ ಕೂಡ ತಲೆ ಕೆಡಿಸಿಕೊಳ್ತಾ ಇಲ್ಲ. ಸುಮಾರು 1,80,00,000 ವೆಚ್ಚದಲ್ಲಿ ಈ ಒಂದು ಕಟ್ಟಡವನ್ನ 2019ರಲ್ಲಿ ನಿರ್ಮಾಣ ಮಾಡಿರುವಂತದ್ದು. ಅದಾದ ಬಳಿಕ ಈ ಒಂದು ಕಟ್ಟಡ ಶಾಪಿಂಗ್ ಕಾಂಪ್ಲೆಕ್ಸ್ ಅನ್ನ ಟೆಂಡರ್ ಮುಖಾಂತರ ಬೇರೆ ಬೇರೆಯವರಿಗೆ ಹಸ್ತಾಂತರ ಮಾಡಬೇಕಾಗಿತ್ತು. ಆದ್ರೆ ಹಸ್ತಾಂತರವನ್ನ ಮಾಡದೆ ಟೆಂಡರ್ ನಲ್ಲೂ ಕೂಡ ಟೆಂಡರ್ ಆದಂತವ್ರಿಗೂ ಕೂಡ ಆ ಒಂದು ಟೆಂಡರ್ ನಲ್ಲಿ ಭಾಗವಹಿಸಿದವರಿಗೂ ಕೂಡ ಈ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಅನ್ನ ನೀಡದೆ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಹೆಚ್ಚಿನ ಹಣವನ್ನ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಬೇಡಿಕೆ ಇಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅವರಿಗೂ ಕೂಡ ಕ್ಯಾನ್ಸಲ್ ಆಗಿರುವಂತದ್ದು. ಆ ಮೂಲಕ ಪಾಲಿಕೆಯ ಬೊಕ್ಕಸಕ್ಕೆ ಬರಬೇಕಾದಂತ ಆದಾಯಕ್ಕೆ ಬ್ರೇಕ್ ಹಾಕಿರುವಂತಹ ಒಂದಷ್ಟು ಘಟನೆಗಳು ಕೂಡ ನಡೆದಿರುವಂತದ್ದು. ಈ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಇದೀಗ ಕುಡುಕರ ಅಡ್ಡೆಯಾಗಿ ಜೊತೆಗೆ ಮೂತ್ರ ವಿಸರ್ಜನೆಯ ತಾಣವಾಗಿರುವಂತದ್ದು. ಹಾಗಾಗಿ ಇಲ್ಲಿರುವಂತಹ ಸಾಮಾಜಿಕ ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಈ ಒಂದು ಮಹಾನಗರ ಪಾಲಿಕೆಗೆ ಆದಾಯ ಬರಬೇಕಾದಂತ ಶಾಪಿಂಗ್ ಕಾಂಪ್ಲೆಕ್ಸ್ ಅನ್ನ ಸಾರ್ವಜನಿಕರಿಗೆ ಅಥವಾ ಉದ್ಯಮಿಗಳಿಗೆ ಅನುಕೂಲವಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರ ಬೇಡಿಕೆ ಆಗಿರುವಂತದ್ದು. ಈಗಾಗಲೇ ದೃಶ್ಯದಲ್ಲೂ ಕೂಡ ನೋಡಬಹುದು, ಕೆಲವೊಂದಷ್ಟು ಜನರು ಕೂಡ ಇಲ್ಲಿ ಬಂದು ಕುಡಿತಾ ಇರುವಂತಹ ದೃಶ್ಯಗಳು ಕೂಡ ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇರುವಂತದ್ದು. ಅಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಈ ಒಂದು ಓಪನ್ ಪ್ಲೇಸ್ ಏನಿದೆ ಆ ಒಂದು ಓಪನ್ ಪ್ಲೇಸ್ ನಲ್ಲಿ ಬಂದು ಕುಡಿದು ಆ ಬಾಟಲ್ಗಳನ್ನ ಅಥವಾ ಪ್ಯಾಕೆಟ್ ಗಳನ್ನ ಇಲ್ಲೇ ಬಿಸಾಕಿ ಹೋಗ್ತಾ ಇರುವಂತದ್ದು. ಅತಿ ಉದ್ದನೆಯ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ನಿರ್ಮಾಣವಾಗಿರುವಂತದ್ದು. ಸೊ ಹಾಗಾಗಿ ಬಹುಮಹಡಿಯ ಕಟ್ಟಡ 2 ಮಹಡಿಯಲ್ಲಿ ಈಗ ದೃಶ್ಯದಲ್ಲೂ ಮತ್ತೊಂದು ಬಾರಿ ತೋರಿಸ್ತಾ ಹೋಗ್ತೀನಿ. ಒಟ್ಟು ಕೆಳಗಡೆ 3 ಶಾಪ್ಗಳಿರುವಂತದ್ದು, ಮೇಲ್ಗಡೆ 3 ಶಾಪ್ ಇರುವಂತದ್ದು. ಅತಿ ಉದ್ದದಲ್ಲಿ ಇರುವಂತಹ ಈ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಒಳಗಡೆ ಸಾಕಷ್ಟು ಅಂಗಡಿಗಳಿರುವಂತದ್ದು. ಸೊ ಇದು ಏನೋ ಸಾರ್ವಜನಿಕರಿಗೆ ಹರಾಜು ಮುಖಾಂತರ ಉದ್ಯಮಿಗಳಿಗೆ ನೀಡಿದ್ರೆ ಇದರಿಂದ ಸಾಕಷ್ಟು ಆದಾಯ ಏನು ಪಾಲಿಕೆಗೆ ಬರ್ತಾ ಇತ್ತು. ಆದ್ರೆ ಆ ಆದಾಯಕ್ಕೂ ಕೂಡ ಇದೀಗ ಪಾಲಿಕೆಯ ಮೇಯರ್ಗಳು ಮತ್ತೆ ಸದಸ್ಯರು ಬ್ರೇಕ್ ಹಾಕಿರುವಂತದ್ದು ಕಂಡು ಬರ್ತಾ ಇರುವಂತದ್ದು. ಸೊ ಹಾಗಾಗಿ ಇದನ್ನ ಆದಷ್ಟು ಬೇಗ ಟೆಂಡರ್ ಮಾಡಿ ಸಂಬಂಧಪಟ್ಟಂತವರಿಗೆ ಹಸ್ತಾಂತರ ಮಾಡಿದ್ರೆ ಅದರಿಂದ ಪಾಲಿಕೆ ಬೊಕ್ಕಸಕ್ಕೆ ಆದಾಯ ಬರುತ್ತೆ, ಅದರಿಂದ ಪಾಲಿಕೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಕೂಡ ಮಾಡಬಹುದು ಅನ್ನುವಂಥ ವಿಚಾರವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮಣ್ಣೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಕಲಬುರಗಿಯಲ್ಲಿ ಕುಡುಕರ ಅಡ್ಡೆಯಾದ ಶಾಪಿಂಗ್ ಕಾಂಪ್ಲೆಕ್ಸ್, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿದಂತ ಶಾಪಿಂಗ್ ಕಾಂಪ್ಲೆಕ್ಸ್ ಇದು. 1.80 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಕಟ್ಟಡ. ಶಾಪಿಂಗ್ ಕಾಂಪ್ಲೆಕ್ಸ್ ಮುಂಭಾಗದಲ್ಲಿ ಎಣ್ಣೆ ಹಾಕ್ತಾ ಇರುವಂತಹ ಕುಡುಕ. ಕಾಂಪ್ಲೆಕ್ಸ್ ಮುಂಭಾಗ ಮದ್ಯದ ಪ್ಯಾಕೆಟ್, ಎಣ್ಣೆ ಬಾಟಲ್ಗಳು ಅಲ್ಲಲ್ಲೇ ಬಿದ್ದಿವೆ. ಕಲಬುರಗಿ ನಗರದ ಗಾಜಿಪುರ ಬಡಾವಣೆಯಲ್ಲಿರುವಂತಹ ಕಟ್ಟಡ ಇದು. ಕಾಂಪ್ಲೆಕ್ಸ್ ಕಟ್ಟಿ 6 ವರ್ಷವಾದರೂ ಕೂಡ ಹೇಳೋರಿಲ್ಲ ಕೇಳೋರಿಲ್ಲ. ಕೋಟಿಗಟ್ಟಲೆ ಖರ್ಚು ಮಾಡಿ ಈ ಕಟ್ಟಡವನ್ನ ನಿರ್ಮಾಣ ಮಾಡಲಾಗಿದೆ. ಅಲ್ಲೇ ಎಣ್ಣೆ ಪ್ಯಾಕೆಟ್ಗಳು ಕುಡುಕರ ಅಡ್ಡೆಯಾಗಿದೆ.